ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಜುಲೇಖಾ ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ರೋಗ ನಿದಾನ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಮಾಲತಿ ಎಂ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಕ್ಯಾನ್ಸರ್ ಅಂತ ಹೇಳಿದಾಗ ಹೆಚ್ಚಾಗಿ ಏನಾಗುತ್ತೆ, ಅದೆಷ್ಟೋ ಮಂದಿಗೆ ಕ್ಯಾನ್ಸರ್ ಇರುವಂಥದ್ದೇ ಗೊತ್ತಿರಲ್ಲ. ಅವರು ಕಡೆಯ ಹಂತಕ್ಕೆ ಆಗುವಾಗ ಅವರಿಗೆ ರೋಗ ಇದೆ ಅಂತ ಹೇಳಿ ಗೊತ್ತಾಗಿ ಬರುವಂಥದ್ದು ಕಾಣ್ತೇವೆ. ಯಾಕೆ ಹೀಗಾಗುತ್ತೆ? ಯಾಕೆ ರೋಗ ಪತ್ತೆ ತುಂಬ ಬೇಗ ಆಗೋದಿಲ್ಲ? ಒಂದೇನು ಅಂದರೆ, ಕ್ಯಾನ್ಸರ್ ಅದು ಒಂದು ಕನ್ನಡದಲ್ಲಿ ಹೇಳ್ತಾರೆ ಅರ್ಬುದ ಕಾಯಿಲೆ ಅಂಥೇಳಿ. ಅದರ ಗುಣವಿಶೇಷ ಏನು ಅಂತಂದರೆ, ಒಂದು ಕಣ ಅಬ್ನಾರ್ಮಲ್ ಆದರೆ, ಅಂದರೆ ಅದು ಜೀವತಂತುವಿನ ಲೆವೆಲಲ್ಲಿ, ಬೆಳವಣಿಗೆ ಲೆವೆಲಲ್ಲೇ ಅದು ಅಬ್ನಾರ್ಮಲ್ ಅಥವಾ ಅದರದ್ದು ಬೆಳವಣಿಗೆ ಬೇರೆ ರೀತಿಯಲ್ಲೇ ಹೋದಾಗ ನಾವೇನು ಹೇಳ್ತೀವಿ, ಆ ಜೀವ ಕಣಗಳು ದುಷ್ಟ ರೀತಿಯಲ್ಲಿ ಬೆಳವಣಿಗೆ ಆಗಲು ಪರಿವರ್ತನೆ ಹೊಂದಿರ್ತವೆ. ಇವು ಬೆಳೀತಾ ಹೋದಂಗೆ ಅದು ಯಾವುದೇ ರೀತಿಯ ಗುಣಲಕ್ಷಣಗಳನ್ನು ತೋರಿಸೋದಿಲ್ಲ. ಕಾಣಿಸೋ ಜಾಗದಲ್ಲಿದ್ದರೆ, ಅಂದರೆ ಚರ್ಮದ ಮೇಲಿದ್ದರೆ ಅಥವಾ ಗಂಟಿನ ಮೇಲಿದ್ದರೆ, ಅಲ್ಲೆಲ್ಲಾರು ಇದ್ದರೆ ಒಂದು ಗುಳ್ಳೆ ಬಂದಂಗೆ ಕಾಣಿಸುತ್ತೆ. ಇಲ್ಲ ಬಾಯಲ್ಲಿದ್ದರೆ ಒಂದು ಅಲ್ಸರ್ ಆಗ್ಬೋದು, ಅದು ಕಡಿಮೆನೇ ಆಗಲ್ಲ, ಮೇಲಿನ ಮೇಲೆ ಅಲ್ಸರ್ ಬೆಳೀತಾ ಹೋಗ್ಬೋದು. ಇಲ್ಲ ಒಂದು ಸಣ್ಣ ಕೆಂಪು ಗುಳ್ಳೆ ಆಗ್ಬೋದು. ಹಾಗಾಗಿ ಇದು ಬೆಳೀತಾ ಇದ್ದಾಗ ಅದು ಯಾವುದೇ ರೀತಿಯ ಗುಣಲಕ್ಷಣಗಳನ್ನು ತೋರಿಸದೇ ಇರ್ಬೋದು. ಸಣ್ಣ ಪುಟ್ಟ ಗುಣಲಕ್ಷಣಗಳನ್ನು ತೋರಿಸಿದ್ರೂ ಸಾಮಾನ್ಯ ಜನಗಳು ಇದೇನು ಹೋಗುತ್ತೆ ಅಂದ್ಕೊಂಡ್ಬಿಟ್ಟು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಸೊ ಒಂದು ಹಂತಕ್ಕೆ ಬಂದಾಗ ಅದೇನಾಗತ್ತೆ ಅಂತಂದರೆ, ಬೆಳೆದ ಮೇಲೆ ಅದು ರಕ್ತ ನಾಳದ ಹತ್ತಿರ ಇದ್ರೂ ಅಥವಾ ನರಗಳ ಹತ್ತಿರ ಏನಾದ್ರು ಇದ್ದಾಗ ಅದರದ್ದು ಪರಿಣಾಮ ಕಾಣಿಸ್ಕೋಬಹುದು. ಇಲ್ಲ ಆ ಚಿಕ್ಕ ಗುಳ್ಳೆ ಅಂತಿರೋದು ಏಕ್ದಮ್ ದೊಡ್ಡಕ್ಕೆ ಬೆಳೆದ ನಂತರ ಆವಾಗ ಮನುಷ್ಯನಿಗೆ ಗಾಬರಿ ಆಗುತ್ತೆ. ಈ ಜೀವಕಣಗಳದ್ದು ಗುಣವಿಶೇಷ ಅಂದರೆ, ನಮಗೊಂದು ಚಿಕ್ಕ ಗಾಯ ಆದರೆ ಅದು ಮೆಸೇಜ್ ಹೋಗುತ್ತೆ. ಟಿಶ್ಯೂ ಪ್ರೊಡ್ಯೂಸ್ ಮಾಡೋದು, ಇಲ್ಲ ಜೀವ ಕಣಗಳನ್ನು ಉತ್ಪತ್ತಿ ಮಾಡೋದು, ಕಳೆದು ಹೋಗಿರೋದು ಇಂಜುರಿ ಆಗಿರೋ ಕಣಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಅದು ಫ್ಯಾಕ್ಟ್ರಿಗೆ ಪ್ರೋಟೀನ್ಗಳನ್ನು ಸಿಂಥಸಿಸ್ ಮಾಡಲಿಕ್ಕೆ ಮೆಸೇಜ್ ಹೋಗುತ್ತೆ. ಈ ಮೆಸೇಜ್ ಹೋಗ್ಬಿಟ್ಟು ಅದು ವಾಪಸ್ ಅದಕ್ಕೆ ಕೆಲಸ ಮಾಡಿ ಆ ಗಾಯ ಗುಣ ಮಾಡೋ ಹಾಗೆ ಅದು ಮೆಸೇಜ್ ಬಂದು ಅದು ಕಂಪ್ಲೀಟ್ ಮಾಡುತ್ತೆ. ಅವಾಗ ನಾವೇನಂತೀವಿ, ಗಾಯ ಗುಣ ಆಯಿತು ಅಂತೀವಿ. ಆದರೆ ಈ ಪರಿವರ್ತನೆ ಹೊಂದಿದ ಜೀವಕಣಗಳು ಆ ಗಾಯ ಗುಣ ಆದ ತಕ್ಷಣ ಅದು ಮೆಸೇಜ್ ಹೋಗುತ್ತೆ, ನಿಲ್ಲಿಸ್ಬಿಡು, ಇನ್ನು ಬೆಳೆಯೋದು ಬೇಡ ಅಂಥೇಳಿ, ಅಲ್ಲಿಗೆ ಗಾಯ ವಾಸಿ ಆಯಿತು ಅಂತೇಳಿ. ಆದರೆ ಈ ಪರಿವರ್ತನೆ ಹೊಂದಿದ ಕಣಗಳು ಹೀಗೆ ಬೆಳೀತಾವಲ್ಲ, ಅವು ಯಾರ ಮಾತು ಕೇಳೋದಿಲ್ಲ. ಅದು ಅನ್ಕಂಟ್ರೋಲ್ಡ್. ನಾವು ಅದೇ ಹೇಳ್ತೀವಿ, ಕ್ಯಾನ್ಸರ್ ಆರ್ ದ ಸೈನ್ಸ್ ವರ್ಡ್ ಈಸ್ ನಿಯೋಪ್ಲೇಸಿಯಾ. ನಿಯೋ ಅಂದರೆ ಹೊಸ್ತು, ಪ್ಲೇಸಿಯಾ ಅಂದರೆ ಬೆಳೆಯೋದು ಅಂತೇಳಿ. ಸೊ ಇಟ್ ಈಸ್ ಅನ್ ಅನ್ಕಂಟ್ರೋಲ್ಡ್ ಅಬ್ನಾರ್ಮಲ್ growth of tissue which continues to grow after the cessation of the stimulus ಅಂತ ಹೇಳ್ತಾರೆ. ಸೊ ಅದು ಯಾರ ಮಾತು ಕೇಳಲ್ಲ, ಅಲ್ಲಿಗೇನೆ ಬೆಳೀತಾ ಹೋಗುತ್ತೆ. ಅದು ಕ್ಯಾನ್ಸರ್. ಅದಕ್ಕೆ ಅದು ಇನ್ನೊಂದು ಗುಣ ಏನು ಅಂದರೆ, ಆ ಕ್ಯಾನ್ಸರ್ ಕಣಗಳು ಎಲ್ಲಿಗೆ ಹೋಗುತ್ತೋ ಅವು ಅಂಟ್ಕೊಂಡು ಅಲ್ಲಿ ಬೆಳೀತವೆ. ಅದಕ್ಕೆ ಅದು ಏಡಿ ರೋಗ ಅಂತಲೂ ಹೇಳ್ತಾರೆ. ಕ್ಯಾನ್ಸರ್ ಅಂದರೆ ಕ್ಯಾಂಕ್ರಮ್ ಅಂದರೆ ಏಡಿ. ಏಡಿ ಎಲ್ಲೆಲ್ಲಿ ಹೋಗಿ ಹಿಡ್ಕೊಳ್ಳುತ್ತೋ ಹಾಗೆ ಆ ಗುಣಲಕ್ಷಣಗಳು ಆ ಜೀವಕಣಗಳಿಗೆ, ಕ್ಯಾನ್ಸರ್ ಜೀವಕಣಗಳಿಗೆ ಇರ್ತದೆ. ಈಗ ನಾವು ಸಾಮಾನ್ಯವಾಗಿ ಕ್ಯಾನ್ಸರಲ್ಲಿ ಸ್ಟೇಜ್ಗಳು ಅಂತ ಕೇಳ್ತೇವೆ, ಹಂತಗಳು. ಈ ಸ್ಟೇಜ್ಗಳು ಅಂತ ಹೇಳಿದ್ರೆ ಏನು? ಸ್ಟೇಜು ಅಂತಂದರೆ ಪ್ರತಿಯೊಂದು ಅಂಗಾಂಗದಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತೆ. ರಕ್ತ ಕ್ಯಾನ್ಸರ್ ಆಗಿರ್ಬೋದು, ಲಿವರ್ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ಜಠರದ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ಕರುಳಿನ ಕ್ಯಾನ್ಸರ್ ಆಗಿರ್ಬೋದು. ಸೊ ಅಲ್ಲಿ ಬೆಳೆದ ಮೇಲೆ ಅದು ಬೆಳೀತಾ ಹೋದಂಗೆ ಅದರದ್ದೊಂದು ಪರಿಧಿ ಅಂತಿರುತ್ತೆ. ಪ್ರತಿಯೊಂದು ಅಂಗದ್ದು ಒಂದು ಪರಿಧಿ ಅಂತಿರುತ್ತೆ. ಆ ಪರಿಧಿ ದಾಟಿದ ಮೇಲೆ ಅದು ಬೇರೆ ಕಡೆ ಹಬ್ಕೊಳ್ಳುತ್ತೆ. ಅದು ರಕ್ತನಾಳಗಳ ಮುಖಾಂತರ ಹೋಗ್ಬೋದು, ಇಲ್ಲ ಬಿಳಿ ರಕ್ತ ಕಣಗಳು ಅಂತ ಹೇಳ್ತೀವಿ ನಾವು, ಬಿಳಿ ರಕ್ತ ಅಂತಿರುತ್ತೆ. ಅದು ಪ್ರತಿಯೊಂದು ಅಂಗಾಂಗದಲ್ಲೂ ಆ ಬಿಳಿ ರಕ್ತದ ನಳಗಳಿರ್ತವೆ, ಅದ್ರ ಮುಖಾಂತರ ಹರಡಬಹುದು. ಹಾಗಾಗಿ ಅದರ ಪರಿಧಿಯನ್ನು ದಾಟಿ ಆ ಅಂಗಾಂಗವನ್ನು ಬಿಟ್ಟು ಬೇರೆ ಕಡೆ ಸ್ಪ್ರೆಡ್ ಆದಾಗ ಅದರದ್ದು ಲಕ್ಷಣಗಳು ಬೆಳೀತಾ ಹೋಗ್ತದೆ. ಆವಾಗ ಅದು ಟ್ರೀಟ್ಮೆಂಟಿನ ಪರಿಧಿಯಲ್ಲೂ ನಾವು ಆಲೋಚನೆ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ, ದ ಕಾಮನೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನದ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು. ಬ್ರೆಸ್ಟ್ ಕ್ಯಾನ್ಸರಲ್ಲಿ ಇದ್ದಾಗ ಅದು ಎಷ್ಟು ದೊಡ್ಡ ಗೆಡ್ಡೆ ಇದೆ ಅದೂ ಸಹ ಅವ್ರದ್ದು ನಾವೇನಂತೀವಿ ಪ್ರೋಗ್ನೋಸಿಸ್ ಅವ್ರ ಬೆಳವಣಿಗೆ ಏನಂತೀವಿ ಅದ್ರ ಮೇಲೆ ಅದನ್ನು. ಸೊ ಆ ಗೆಡ್ಡೆಯ ಅಳತೆಯ ಮೇಲೆ ಆ ಗೆಡ್ಡೆ ಎಷ್ಟು ದೂರ ಹೋಗಿದೆ, ಪಕ್ಕದಲ್ಲಿ ಲಿಂಫ್ ನೋಡ್ ಅಂತೀವಿ, ಜೀದುಂಡೆನೋ ಏನೋ ಹೇಳ್ತೀರ,
ಅದರಲ್ಲಿ ಸ್ಪ್ರೆಡ್ ಆಗಿದೆಯೋ ಇಲ್ಲೋ, ಅಥವಾ ಬೋನಿಗೆ ಸ್ಪ್ರೆಡ್ ಆಗಿದೆಯೋ, ಬ್ರೈನಿಗೆ ಸ್ಪ್ರೆಡ್ ಆಗಿದೆಯೋ, ಲಂಗಿಗೋ, ಲಿವರಿಗೋ, ಅವೆಲ್ಲವನ್ನು ಒಟ್ಟುಗೂಡಿಸಿ ಅದು ಎಲ್ಲೆಲ್ಲಿ ಹೋಗಿದೆ, ಎಷ್ಟು ಮಟ್ಟಿಗೆ ಹೋಗಿದೆ, ಅದನ್ನು ಇದು ಮಾಡಿಬಿಟ್ಟು ಸ್ಟೇಜ್ ಅಂತ ಮಾಡ್ತಾರೆ. ಸ್ಟೇಜ್ 1 ಅಂದರೆ ಅದು ಬ್ರೆಸ್ಟ್ ಅಷ್ಟಕ್ಕೆ ಇರಬಹುದು. ಆವಾಗ ಟ್ರೀಟ್ಮೆಂಟು ಭಾಳ ಸಲೀಸು. ಅದಷ್ಟು ಗೆಡ್ಡೆ ತೆಗೆದುಬಿಟ್ರೆ ಮನುಷ್ಯ ಅಂದರೆ ಕ್ಯೂರ್ ಆಗೋ ಸಾಧ್ಯತೆಗಳಿರುತ್ತೆ. ಬಟ್ ದೊಡ್ಡದಾದಂಗೆ ಅದು ಬೆಳೀತಾ ಹೋದಂಗೆ, ಬೇರೆ ಕಡೆ ಹೋದಂಗೆ ಅದರದ್ದು ಹಂತಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಸ್ಟೇಜ್ ಅಂತೀವಿ. ಸೊ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತೀವಿ. ಡಿಪೆಂಡಿಂಗ್ ಆನ್ ಅಂದರೆ ಆ ಅಂಗಾಂಗದ ಪರಿಧಿ, ಆ ಪರಿಧಿಯ ಇನ್ನೊಂದು ಪರಿಧಿ, ಅದ್ರ ಮೇಲಿನ ಪರಿಧಿ. ಸೊ ಅಲ್ಲಿ ತನಕ, ಆ ಲಿಮಿಟಿನ ತನಕ ಎಲ್ಲಿ ತನಕ ಹೋಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಸ್ಟೇಜ್ ಹೇಳ್ತಾರೆ. ಹಾಗಾಗಿ ಕೆಲವ್ರಿಗೆ ಕೇಳಿರ್ಬೋದು, ಇಲ್ಲ ಇದು ಅರ್ಲಿ ಸ್ಟೇಜಲ್ಲಿದೆ, ನಿಮ್ಗೆ ಆಪ್ರೇಷನ್ ಮಾಡಿದರೆ ಕಡಿಮೆ ಆಗತ್ತೆ, ನೀವು ಚೆನ್ನಾಗಿರ್ಬೋದು, ಆದರೆ ಮರುಕಳಿಸೋ ಸಾಧ್ಯತೆಗಳು ಜಾಸ್ತಿ ಇರಬಹುದು ಅಂತ ಹೇಳ್ತಾರೆ. ಸೊ ಸ್ಟೇಜ್ ಅಂದರೆ ಪ್ರತಿಯೊಂದು ಅಂಗಾಂಗದ ಕ್ಯಾನ್ಸರು ಅದರ ಪರಿಧಿಯನ್ನು ಬಿಟ್ಟು ಪ್ಲಸ್ ಅದರ ಅಳತೆ, ಗೆಡ್ಡೆಯ ಅಳತೆ ಮೀರಿ ಅದು ಎಷ್ಟು ದೂರ ದೇಹದಲ್ಲಿ ಎಲ್ಲೆಲ್ಲಿ ಹಬ್ಬಿಕೊಂಡಿದೆ ಅದರ ಮೇಲೆ ಅವಲಂಬಿಸಿ ಅವರು ಸ್ಟೇಜನ್ನು ಮಾಡ್ತಾರೆ. ಅದರ ತಕ್ಕಂಗೆ ಟ್ರೀಟ್ಮೆಂಟು ಸಹ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಸ್ಟೇಜ್ 4 ಇದ್ದಾಗ ದೆರ್ ಈಸ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್. ಪ್ಯಾಲಿಯೇಟಿವ್ ಕೇರ್, ಪ್ಯಾಲಿಯೇಟಿವ್ ಅಂತಂದರೆ ಹೋಲಿಸ್ಟಿಕ್ ಅಪ್ರೋಚ್. ಈಗ ಹಾಗಾದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಲಕ್ಷಣಗಳು ಬದಲಾಗ್ತಾ ಹೋಗ್ತವೆ ಅಂತೇಳಿ. ಹಾಗಾದರೆ ಈ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವ ಮುಂಚೆಯೇ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ? ಕೆಲವೊಂದು ಕ್ಯಾನ್ಸರಲ್ಲಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಅಂದರೆ ಈಗ ಎಲ್ಲ ಕಡೆನೂ ಸ್ಕ್ರೀನಿಂಗ್ ಮೆಥಡಾಲಜಿಗಳು ಬಂದಿದೆ. ಆದರೆ ಸಾಮಾನ್ಯವಾಗಿ ಈ ಕ್ಯಾನ್ಸರ್ ಯಾವುದೇ ಲಕ್ಷಣಗಳು ಇರೋದಿಲ್ಲ. ಈವನ್ ನೀವು ಡಯಾಬಿಟಿಸ್, ಹೈಪರ್ಟೆನ್ಷನ್ ನೋಡ್ಕೊಳ್ಳಿಕ್ಕೆ ಹೋದ್ರೂ ಅದು ಕಾಣಿಸ್ಕೊಳ್ಳೋದು ಅದು ಅಂಗಾಂಗ ಮೇಲೆ ಅದರದ್ದು ಎಫೆಕ್ಟ್ ಆದಮೇಲೆ, ಲೈಕ್ ಹಾರ್ಟ್ ಮೇಲೆ ಎಫೆಕ್ಟ್ ಆದಮೇಲೋ, ಬ್ರೈನ್ ಮೇಲೆ ಎಫೆಕ್ಟ್ ಆದಮೇಲೂ ಗೊತ್ತಾಗುತ್ತೆ. ಹಾಗೆ ಕ್ಯಾನ್ಸರಲ್ಲಿ ಗೆಡ್ಡೆ ಬಂದ ಮೇಲೆ ಗೊತ್ತಾಗುತ್ತೆ. ಅದ್ರ ಮುಂಚೆ ಲಕ್ಷಣಗಳು ಇಲ್ಲದೆ ಇರ್ಬೋದು. ಶೀಘ್ರ ಪತ್ತೆ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದು. ಸಾಮಾನ್ಯವಾಗಿ ದ ಮೇನ್ 3 ಕಾಮನ್ ಕ್ಯಾನ್ಸರ್ ನಾವು ನಮ್ಮ ಭಾರತದಲ್ಲಿ ಕಾಣಿಸುವಂಥದ್ದು ಅಂತಂದರೆ ಗರ್ಭಕರಳಿನ ಗಂಟಲಿನ ಕ್ಯಾನ್ಸರ್, ಕೊರಳಿನ ಕ್ಯಾನ್ಸರ್ ಸರ್ವಿಕ್ಸ್ ಅಂತೀವಿ, ಬ್ರೆಸ್ಟ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್. ನಮ್ಮಲ್ಲಿ ಹವ್ಯಾಸ ಮತ್ತು ಹ್ಯಾಬಿಟ್ಸ್ ಅವೆಲ್ಲ ಜಾಸ್ತಿ ಇರೋದ್ರಿಂದ ತಂಬಾಕು, ಬೀಡಿ, ಸಿಗರೇಟು ಇವುಗಳಿಂದ ಓರಲ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರಲ್ಲಿ ನೀವು ರೆಗ್ಯುಲರ್ ಬಾಯಿ ಚೆಕಪ್ ಮಾಡಿಸ್ಕೋತಾ ಇದ್ದಾರೆ. ರೆಗ್ಯುಲರ್ ಡೆಂಟಲ್ ಹಲ್ಲಿನ ಪರಿಶೀಲನೆಯನ್ನು ಚೆನ್ನಾಗಿ ಮಾಡಿಸ್ಕೋತಾ ಇರಬೇಕು 1 ವರ್ಷ ಆದಮೇಲೆ. ಅದು ಆರಂಭದಲ್ಲಿ ಏನೂ ಕಾಣಿಸ್ಕೊಳ್ಳದೆ ಇರ್ಬೋದು. ಏನೋ ಒಂದು ಅಲ್ಸರ್ ಇದೆ, ಏನೋ ನನಗೆ ಸ್ಟ್ರೆಸ್ ಅಲ್ಸರ್ ಆಗಿದೆ ಅಂತ ಸುಮ್ಮನೆ ಇದ್ದು ಬಿಡ್ಬೋದು. ಆದರೆ ಯಾವುದೇ ಸಣ್ಣ ಗಂಟಾಗಲಿ, ಯಾವುದೇ ಒಂದು ಸಣ್ಣ ಅಲ್ಸರ್ ಆಗಲಿ, ಮನುಷ್ಯನ ದೇಹ ನಿರೋಧಕ ಶಕ್ತಿ ಚೆನ್ನಾಗಿದ್ದಾಗ ಅದು 3ರಿಂದ 4 ವಾರದಲ್ಲಿ ಕಡಿಮೆ ಆಗಿಬಿಡುತ್ತೆ. ಈ 3ರಿಂದ 4 ವಾರದ ನಂತರ ಅದು ಇನ್ನೂ ಇದೆ ಅಂತಂದರೆ ಅವರು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು. ಅಂದರೆ ಸ್ಕ್ರೀನಿಂಗ್ ಅಂತಂದರೆ ಏನು, ಅವ್ರು ಅನ್ಕೋತಾರೆ ಸ್ಕ್ರೀನಿಂಗ್ ಬನ್ನಿ ಅಂಥೇಳಿ ನಾವು ಸಮುದಾಯಕ್ಕೆ ಹೋಗಿ ಮಾಡ್ತೀವಿ. ಆದರೆ ಜನ ಬರಲಿಕ್ಕೆ ಒಪ್ಪೋದಿಲ್ಲ. ಯಾಕಂದರೆ ಅವರಂತಾರೆ ನಾನು ನಾರ್ಮಲ್ ಆಗಿದ್ದೀನಿ, ನಾನು ಆರಾಮಾಗಿದ್ದೀನಿ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕ್ಯಾನ್ಸರು ಯಾವಾಗ, ಯಾರಿಗೆ, ಹೇಗೆ, ಏಕೆ ಬಂತು ಅಂತ ಹೇಳೋದು ಬಹಳ ಕಷ್ಟ. ಈಗ ಇದು ಲಕ್ಷಣಗಳ ಮುಂಚೆ ಆಯಿತು. ಈಗ ತಾವು ಹೇಳಿದ್ರಿ ಬಾಯಿ ಕ್ಯಾನ್ಸರಲ್ಲಿ ಯಾವ ಲಕ್ಷಣಗಳು ಕಾಣಿಸಿಕೊಳ್ತವೆ ಅಂತ. ಆದರೆ ಒಟ್ಟಾರೆಯಾಗಿ ಹೇಳೋದಾದರೆ ಬೇರೆ ಯಾವೆಲ್ಲ ಲಕ್ಷಣಗಳಿದ್ದಾಗ ಕ್ಯಾನ್ಸರ್ ಪರೀಕ್ಷೆಯನ್ನು ಮಾಡಿಸುವಂಥದ್ದು ಒಳ್ಳೆಯದು? ಯಾವ್ದಾದ್ರು ಒಂದು ಡೌಟ್ ಬಂದರೆ, ಇಲ್ಲ ಸಂದೇಹ ಬಂದರೆ ನೀವು ತಕ್ಷಣ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ. ಇಲ್ಲ ಅಂದರೆ ಕ್ಯಾನ್ಸರ್ ತಜ್ಞ ಹತ್ರ ಹೋಗಿ. ಆದರೆ ಭಯ ಇದೆ ನಮ್ಮಲ್ಲಿ, ಇನ್ನೂ ಸ್ಟಿಗ್ಮಾ ಅನ್ನೋದೇನಿದೆ. ಕ್ಯಾನ್ಸರ್ ಅಂದರೆ ಒಂದು ಭಯಾನಕ ಕಾಯಿಲೆ ಅಂತ. ಈಗ ಆಧುನಿಕ ವಿಜ್ಞಾನ ಇಷ್ಟು ಬೆಳೆದಿದೆ ಅಂದರೆ ಚಿಕ್ಕ ಚಿಕ್ಕ ಜೀವತಂತುವಿನ ಪ್ರೋಟೀನ್ಗಳನ್ನು ಹುಡುಕಿಬಿಟ್ಟು ಅದು ಕ್ಯಾನ್ಸರಿಗೆ ಕಾರಣವಾದದ್ದನ್ನು ಕಂಡುಹಿಡಿದು ಅದಕ್ಕೆ ಪ್ರತಿರೋಧಕ, ನಾವಿವಾಗ ವ್ಯಾಕ್ಸಿನ್ ಹೇಗೆ ಹೇಳ್ತೀವೋ ಹಾಗೆ ಅವುಗಳಿಗೆ ಟ್ರೀಟ್ಮೆಂಟ್ ಬರೋ ಕಣಗಳು ಇವಾಗ ಬಂದಿದೆ, ಕಂಡುಹಿಡಿದಿದ್ದಾರೆ, ಆವಿಷ್ಕಾರವಾಗಿದೆ ಅದರಲ್ಲಿ. ಹಾಗಿದ್ದಾಗ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಈಗ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತೀವಿ. ಸ್ಕ್ರೀನಿಂಗ್ ಟೆಸ್ಟಲ್ಲಿ ನಾನು ಸಾಮಾನ್ಯವಾಗಿ ತಗೊಳ್ಳೋದು ಯಾವುದು ಅಂದರೆ ಕ್ಯಾನ್ಸರ್ ಸರ್ವಿಕ್ಸ್, ಅಂದರೆ ಗರ್ಭಕೊರಳಿನ. ಸೊ ಅದು ಹೇಗೆ ಬರುತ್ತೆ ಅದರದ್ದು ವಿಷಯನೇ ಬೇರೆ. ಆದರೆ ಪ್ರತಿಯೊಬ್ಬ ಮಹಿಳೆಯು ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡ ನಂತರ ಅವಳು ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟು, ಇಲ್ಲ ಅದಕ್ಕೆ ಕಾರಣವಾದ ವೈರಾಣು HPV ಟೆಸ್ಟು ಮಾಡಿಸಿಕೊಳ್ಳುವುದು ಉತ್ತಮ. ಈಗ ಜನ ಹೇಳ್ತಾರೆ ನಾವು ಇವಾಗ ಸಮುದಾಯಕ್ಕೆ ಹೋಗ್ತೀವಿ ಸ್ಕ್ರೀನ್ ಮಾಡಲಿಕ್ಕೆ,
ಆದರೆ ಜನಗಳು ಬರೋದಿಲ್ಲ. ಆದರೆ ಇದು ಸಾಮಾನ್ಯ ತಿಳುವಳಿಕೆ ಅವರು ಈಗಿನ ಕಾಲದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಸ್ಕ್ರೀನಿಂಗ್ ಟೆಸ್ಟಲ್ಲಿ ಆಯಾ ಅಂಗಾಂಗದ ಕ್ಯಾನ್ಸರನ್ನು ಅವಲಂಬಿಸಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಆದರೆ ಸಾಮಾನ್ಯವಾಗಿ ಸರ್ವಿಕ್ಸ್ ಗರ್ಭಗೊರಳಿನ ಕ್ಯಾನ್ಸರಿಗೆ, ಬ್ರೆಸ್ಟ್ ಕ್ಯಾನ್ಸರಿಗೆ, ಬಾಯಿ ಕ್ಯಾನ್ಸರಿಗೆ, ಪ್ಲಸ್ ಲಂಗ್ ಕ್ಯಾನ್ಸರಿಗೆ, ಕರುಳಿನ ಕ್ಯಾನ್ಸರಿಗೆ ಕೆಲವೊಂದು ಸ್ಕ್ರೀನಿಂಗ್ ಟೆಸ್ಟ್ಗಳು ಸಾಧ್ಯ ಇದ್ದಾವೆ. ಒಂದು ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಅವು ಐಡಿಯಲ್ ಅಂತ ಯಾವುದೂ ಇಲ್ಲ, ಆದರೆ ಅದರದ್ದು ಸೆನ್ಸಿಟಿವ್ ಅದು ಎಷ್ಟರ ಮಟ್ಟಿಗೆ ಕಂಡುಹಿಡಿಯತ್ತೆ ಅನ್ನೋದ್ರ ಮೇಲೆ ಅದು ಅವಲಂಬಿಸಿರುತ್ತೆ. ಬಟ್ ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗಿಗೆ ಒಳ್ಳೆ ಟೆಸ್ಟ್ಗಳಿದ್ದಾವೆ, ಬ್ರೆಸ್ಟ್ ಕ್ಯಾನ್ಸರ್ ಟೆಸ್ಟಿಗೂ ಒಳ್ಳೇದಿದ್ದಾವೆ. ಕರುಳಿನ ಕ್ಯಾನ್ಸರಿಗೆ ಅಷ್ಟೇನು ಇಲ್ಲ. ಈವನ್ ಗರ್ಭಾಶಯದ್ದು, ಅಂಡಾಣುಗಳದ್ದು, ಲೇಡೀಸ್ ಅವ್ರದ್ದು ಅದೂ ಅಷ್ಟು ಸೆನ್ಸಿಟಿವ್ ಅಂದರೆ ಡಿಟೆಕ್ಟ್ ಮಾಡುವಂಥ ಈಸಿಯಾಗಿ ಸಿಗೋ ಅಂಥ ಟೆಸ್ಟ್ಗಳಿಲ್ಲ. ಬಟ್ ಕಂಟಿನ್ಯೂಸ್ ಅಬ್ಸರ್ವೇಷನ್, ರಿಪೀಟೆಡ್ ಟೆಸ್ಟಿಂಗ್ ಬೇಕಾಗತ್ತೆ. ಈಗ ಯಾವ ರೀತಿಯ ಟೆಸ್ಟ್ಗಳನ್ನು ಮಾಡ್ತೀರಾ ತಾವು? ಒಂದು ಬ್ಲಡ್ ಟೆಸ್ಟ್, ಸಾದಾ ಬ್ಲಡ್ ಟೆಸ್ಟಲ್ಲಿ ನಾವು ಕಣಗಳನ್ನು ನೋಡ್ತೀವಿ. ಆ ಕಣಗಳಲ್ಲಿ ನಾರ್ಮಲ್ ಬಿಳಿ ರಕ್ತ ಕಣಗಳಿದೆಯಾ, ಇಲ್ಲ ಅಬ್ನಾರ್ಮಲ್ ಕೆಟ್ಟ ಬಿಳಿ ರಕ್ತ ಕಣಗಳಿದೆಯಾ. ಕೆಲವೊಂದು ಸತಿ ಬ್ಲಡ್ ಕ್ಯಾನ್ಸರಲ್ಲಿ ಬಂದಿದ್ದಿದ್ರೆ ಗೊತ್ತಾಗತ್ತೆ. ದಟ್ ಈಸ್ ಬೇಸಿಕ್ ಬ್ಲಡ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರಲ್ಲಿ ಇದು ಅಲ್ಲದೆ, ಬ್ಲಡ್ ಟೆಸ್ಟಲ್ಲಿ ಇದು ಅಲ್ಲದೇನೆ ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಇವಾಗ ಅವರಿಗೆ ಕಣಗಳೆಲ್ಲ ಕಡಿಮೆ ಆಗಿರುತ್ತೆ ಬ್ಲಡ್ ಟೆಸ್ಟ್ ಮಾಡಿದಾಗ. ಯಾಕೆ ಕಡಿಮೆ ಆಗಿದೆ ಅಂತ ಅದ್ರ ಫ್ಯಾಕ್ಟ್ರಿನ ನೋಡಬೇಕಾಗತ್ತೆ. ದಟ್ ಈಸ್ ಮಜ್ಜೆ ಅಂತ ಹೇಳ್ತೀವಿ, ಬೋನ್ ಮ್ಯಾರೋ. ಅದನ್ನು ಟೆಸ್ಟ್ ಮಾಡಿದರೆ ಗೊತ್ತಾಗತ್ತೆ. ಅದು ಸ್ವಲ್ಪ ಸೂಜಿ ಚುಚ್ಚಿ ಬೋನಿಗೆ ಚುಚ್ಚಿರೋದ್ರಿಂದ ಸ್ವಲ್ಪ ನೋವು ಆಗುತ್ತೆ. ಇದು ಇನ್ವೇಸಿವ್ ಟೆಕ್ನಿಕ್ ಅಂತ ಹೇಳ್ತೀವಿ, ಬಟ್ ಅದು ತುಂಬ ಎಸೆನ್ಷಿಯಲ್ ಇರುತ್ತೆ. ಥರ್ಡ್ ಏನು ಅಂತಂದರೆ, ನಾವು ರಕ್ತದಲ್ಲಿ ಕಣಗಳನ್ನಲ್ಲದೆ ನೀರು ಅಂದರೆ ಪ್ಲಾಸ್ಮಾ ಅಂತ ನೋಡ್ತೀವಿ. ಅದರಲ್ಲಿ ಕೆಲವು ಕ್ಯಾನ್ಸರ್ ಗೆಡ್ಡೆಗಳಿಂದ ಸ್ರವಿಸುವ ಪ್ರೋಟೀನ್ ಅಂಶಗಳಿರ್ತವೆ. ಅದನ್ನು ನಾವು ಟ್ಯೂಮರ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಇವಾಗ ಅಂಡಾಶಯದ ಕ್ಯಾನ್ಸರಲ್ಲಿ CA-125 ಅಂತ ಒಂದು ಟ್ಯೂಮರ್ ಮಾರ್ಕರ್ ಇದೆ. ಇಲ್ಲ ಬ್ಲಡ್ ಕ್ಯಾನ್ಸರಲ್ಲಿ ಕೆಲವೊಂದು ಸತಿ LDH ಅಂತ ಒಂದು ಮಾರ್ಕರ್ ಇರುತ್ತೆ. ಇಲ್ಲ ಟೆಸ್ಟಿಸ್ ಅಂದರೆ ಬೀಜ ಟೆಸ್ಟ್ಗಳಲ್ಲಿ ಈ ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ. ಅದು ಕೆಲವೊಂದು ಪ್ರೋಟೀನ್ಗಳನ್ನು ಸ್ರವಿಸುತ್ತೆ, ಅದು ರಕ್ತದಲ್ಲಿ ಸೇರ್ಕೊಳ್ಳುತ್ತೆ. ಅದನ್ನು ನಾವು ಕಂಡುಹಿಡಿಬೋದು. ಅದರಿಂದ ಅದು ನಮ್ಮ ಡಯಾಗ್ನೋಸಿಗೂ ಅಂದರೆ ರೋಗ ಪತ್ತೆಗೂ ಸಹಕಾರ ಆಗುತ್ತೆ. ಸೊ ರಕ್ತ ಟೆಸ್ಟಲ್ಲಿ ಹಲವಾರು ಟೆಸ್ಟ್ಗಳಿದ್ದಾವೆ. ಅವುಗಳದ್ದು ಇದನ್ನು ಅಂದರೆ ನಾವು ಯಾವ ರೋಗವನ್ನು ನಾವು ಸಸ್ಪೆಕ್ಟ್ ಮಾಡ್ತೀವೋ ಅದ್ರ ಪ್ರಕಾರ ನಾವು ಆ ಟೆಸ್ಟ್, ಆ ಪ್ರೋಟೀನ್ ಅಂಶವನ್ನು ರಕ್ತದಲ್ಲಿ ಕಂಡುಹಿಡಿಯುವ ಸಾಧ್ಯತೆಗಳು ಇದ್ದಾವೆ. ಈಗ ಫೈನಲಿ ಏನು ಅಂದರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರೆಲ್ಲ ವಿಷಯಗಳು ಬರ್ತಾರೆ. ಅವ್ರು ಹೇಳ್ತಾರೆ ರಕ್ತ ಟೆಸ್ಟದಿಂದ ಕ್ಯಾನ್ಸರ್ ಕಂಡುಹಿಡಿಬಹುದು ಅಂತ ಹೇಳಿ. ಕೆಲವೊಂದು ಈ ಜೀವತಂತುವಿನ ಸರ್ಕ್ಯುಲೇಟಿಂಗ್ DNA ಅಂತೀವಿ ನಾವು, ಅದು ಜೀವತಂತುವಿನ ಪ್ರೋಟೀನ್ ಕಣಗಳನ್ನು, ಅದು ಕ್ಯಾನ್ಸರ್ ಕಣಗಳದ್ದು ಜೀವತಂತುವಿನ ಪ್ರೋಟೀನ್ ಕಣಗಳು ಅಬ್ನಾರ್ಮಲ್ ಇರುತ್ತೆ ಅಂತ ನಾನು ಹೇಳಿದ್ದೆ. ಅವುಗಳನ್ನು ಡಿಟೆಕ್ಟ್ ಮಾಡಿ ಆ ಕ್ಯಾನ್ಸರ್ ಅವ್ರಿಗೆ ಕ್ಯಾನ್ಸರ್ ಇದೆಯಲ್ಲ, ಇದು ಮೇನ್ಲಿ ಇವಾಗ ಬಂದಿರೋದು ಫಾಲೋ ಅಪ್ ಆಫ್ ದ ಟ್ರೀಟ್ಮೆಂಟಲ್ಲಿ. ಅಂದರೆ ಲಂಗ್ ಕ್ಯಾನ್ಸರಲ್ಲಿ ಕಣಗಳದ್ದು ಆ ಪ್ರೋಟೀನ್ ಅಂಶವನ್ನು ಬ್ಲಡ್ಡಲ್ಲಿ ಕಂಡುಹಿಡಿತಾರೆ. ಅದರಿಂದ ಅವರು ರೆಸ್ಪಾಂಡ್ ಮಾಡಿದಾರೋ ಇಲ್ಲೋ ಅದು ಫಸ್ಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಮಾಡ್ತಾರೆ, ಟ್ರೀಟ್ಮೆಂಟ್ ಮುಂಚೆ, ಟ್ರೀಟ್ಮೆಂಟ್ ನಂತರ. ಹಾಗೆ ಬ್ಲಡ್ ಟೆಸ್ಟ್ ಅದನ್ನು ನಾವು ಲಿಕ್ವಿಡ್ ಬಯಾಪ್ಸಿ ಅಂತ ಹೇಳ್ತೀವಿ, ಅದನ್ನು ಕ್ಯಾನ್ಸರ್. ಹಾಗಾಗಿ ರಕ್ತದಲ್ಲಿ ಬೇಸಿಕ್ ಇನ್ವೆಸ್ಟಿಗೇಷನ್ ಒಂದು ರಕ್ತ ಟೆಸ್ಟ್ ಮಾಡಿಸಲೇಬೇಕು. ಎನೀಮಿಯಾ, ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ. ರಕ್ತ ಕ್ಯಾನ್ಸರ್ ಇದ್ದಾಗ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ. ಯಾಕೆ? ರಕ್ತ ಪ್ರೊಡ್ಯೂಸ್ ಮಾಡೋ ಮಜ್ಜೆಯಲ್ಲಿ, ಬೋನ್ ಮ್ಯಾರೋ ಅಲ್ಲಿ ರಕ್ತ ಕಣಗಳು ಸೇರ್ಕೊಂಡ್ಬಿಟ್ಟು ನಾರ್ಮಲ್ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗೋದಿಲ್ಲ. ಹಾಗಾಗಿ ಬೇಸಿಕ್ ಬ್ಲಡ್ ಎಕ್ಸಾಮಿನೇಷನ್, ರಕ್ತ ಪರೀಕ್ಷೆ ಬೇಕೇ ಬೇಕು ಕ್ಯಾನ್ಸರ್ ಇದರಲ್ಲಿ. ಈಗ ತಮ್ಮಲ್ಲಿ ಒಬ್ಬ ವ್ಯಕ್ತಿ ಬಂದಾಗ ಕ್ಯಾನ್ಸರ್ ಪರೀಕ್ಷೆಯನ್ನು ಮಾಡುವಂತಹ ಪ್ರೊಸೀಜರ್ಗಳು ಏನಿರ್ತವೆ, ಆಗ ನಿಮ್ಗೆ ಏನೆಲ್ಲ ಬೇಕಾಗಿರುತ್ತೆ? ಬೇಸಿಕಲಿ ಫಸ್ಟ್ ಬಂದ ತಕ್ಷಣ ಒಂದು ಹಿಸ್ಟ್ರಿ ಕ್ಲಿನಿಕಲ್ ಎಕ್ಸಾಮಿನೇಷನ್. ಪೇಷಂಟು ಅಂದರೆ ರೋಗಿ ಬಂದಿದ್ದಾನೆ ಅಂತಂದರೆ ಅವನು ನಿರ್ಭಯನಾಗಿ, ಯಾವುದೇ ಸಂಕೋಚವಿಲ್ಲದೆ ವೈದ್ಯರು ಕೇಳಿದ ಎಲ್ಲ ವಿಷಯಗಳನ್ನು ತಿಳಿಸಬೇಕಾದ್ದು ತುಂಬ ಮುಖ್ಯವಾದದ್ದು. ಅವನಿಗೆ ಹಿಂದೇನೋ ಚಿಕ್ಕದು ಒಂದು ಆಪ್ರೇಷನ್ ಆಗಿರುತ್ತೆ, ಈಗೇನೋ ಗಂಟ್ಲಲ್ಲಿ ಒಂದೇನೋ ಗೆಡ್ಡೆ ಬರುತ್ತೆ, ಇಲ್ಲ ಕತ್ತಲ್ಲಿ, ಅವನು ಹೇಳದೇ ಇರ್ಬೋದು, ಮುಚ್ಚಿಡ್ಬೋದು. ಅದೇನು ಆಗಿರಲಿಲ್ಲ, ಆರಾಮಾದೆ, ನಾನು 8-10 ವರ್ಷದಿಂದೋ 5 ವರ್ಷದಿಂದೋ 2 ವರ್ಷ. ಒಂದು ರೋಗಿಯು ತನ್ನ ಕಡೆಯಿಂದ ಪ್ರತಿಯೊಂದು ವಿಷಯವನ್ನು ವೈದ್ಯರ ಹತ್ರನೂ ಯಾವುದೇ
ವಿಷಯವನ್ನು ನಾವು ಮುಚ್ಚಿಡಬಾರ್ದು. ಎರಡನೇದು ದ ಬೇಸಿಕ್ ಎಕ್ಸಾಮಿನೇಷನ್ ಅಂದರೆ ರೋಗಿ ತನ್ನ ಗುಣ ಕಂಪ್ಲೇಂಟ್ಗಳನ್ನು ಹೇಳಿದ ಮೇಲೆ ವೈದ್ಯರು ಅವನನ್ನು ಪರೀಕ್ಷೆ ಮಾಡ್ತಾರೆ. ಅದ್ರ ತಕ್ಕಂತೆ ವೈದ್ಯರು ಅವರಿಗೆ ಟೆಸ್ಟ್ಗಳನ್ನು ಬರ್ಕೊಡ್ತಾರೆ. ಬೇಸಿಕ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಬೇಸಿಕ್ ಅಂದರೆ ಏನು? ನಾರ್ಮಲ್, ನಾನು ಇವಾಗ ಹೇಳ್ದಂಗೆ ಬ್ಲಡ್ ಟೆಸ್ಟಲ್ಲಿ ಕಣಗಳನ್ನು ಕೌಂಟು ಅದೆಲ್ಲನೂ ನೋಡೋದು. ಎರಡನೇದು ಚೆಸ್ಟ್ ಎಕ್ಸ್ರೇ. ಮೂರನೇದು ಇವಾಗ ಅಲ್ಟ್ರಾಸೌಂಡ್ ಅಬ್ಡಮನ್ ಅನ್ನೋದು ನಾರ್ಮಲ್, ಅದು ಬೇಸಿಕ್ಕು. ಇವಾಗ ರೋಗಿಯು ಕೊಟ್ಟಿರುವ ಕಂಪ್ಲೇಂಟ್ ಅಥವಾ ಇದರಿಂದ ಪ್ಲಸ್ ವೈದ್ಯರು ತಪಾಸಣೆ ಮಾಡಿದ ನಂತರ ಅವನಿಗೆ ಈ ಅಂಗಾಂಗದ ಬಗ್ಗೆ ನಾನು ಮಾಡಬೇಕು ಅಂತಂದರೆ ಆ ಅಂಗಾಂಗಕ್ಕೆ ಸೇರಿದ ಕೆಲವು ಟೆಸ್ಟ್ಗಳನ್ನು ಹೇಳ್ಬೋದು. ಉದಾಹರಣೆಗೆ ಈಗ ಲಿವರ್, ಅವ್ನು ಜಾಂಡಿಸ್ ಆಗಿರುತ್ತೆ, ಅವ್ನು ಹೇಳಬೇಕು. ಅವನು ಆಲ್ಕೋಹಾಲಿಕ್ ಇರ್ಬೋದು, ಇಲ್ಲದೆ ಇರ್ಬೋದು, ಅವ್ನು ಹೇಳಬೇಕು. ಸೊ ಅವ್ನು ಟೆಸ್ಟ್ ಮಾಡಿದಾಗ ಇವನಿಗೆ ಆಲ್ಕೋಹಾಲಿಂದು ಪ್ರಾಬ್ಲಮ್ ಏನೋ ಇದೆ, ಲಿವರ್ ಇದೆ, ಯಾಕಂದರೆ ಅವನಿಗೆ ಜಾಂಡಿಸ್ ಆಗಿರುತ್ತೆ. ಅವಾಗ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ ನಾವು. ಆಮೇಲೆ ಅದರಲ್ಲೂ ನಾನು ಹೇಳ್ದಂಗೆ ಟ್ಯೂಮರ್ ಮಾರ್ಕರ್ಸ್ ಅಂತ ಮಾಡ್ತೀವಿ, ಅದು ವ್ಯತ್ಯಾಸ ಆಗುತ್ತೆ ಹಾಗೆ. ಸೊ ಇದು ಇವಾಗ ಚೆಸ್ಟ್ ಎಕ್ಸ್ರೇ ಅಂತ ಹೇಳ್ತೀವಿ. ಎಕ್ಸ್ರೇಲಿ ಏನೋ ಕಾಣಿಸುತ್ತೆ, ಎಲ್ಲ ಕಾಯಿಲೆಗಳು ನಾರ್ಮಲ್ ಚೆಸ್ಟ್ ಎಕ್ಸ್ರೇಯಿಂದ ಗೊತ್ತಾಗಲ್ಲ. ಆದರೆ ಒಂದು ಸ್ಮೋಕರ್ ಬರ್ತಾನೆ, ನನಗೆ ಕೆಮ್ಮು ಸರ್ ನಿಲ್ತಾನೇ ಇಲ್ಲ, ಕೆಮ್ಮಲ್ಲಿ ಒಂಚೂರು ರಕ್ತ ಬಂತು ಮೊನ್ನೆ ಅಂತ ಹೇಳ್ತಾನೆ. ಹಾಗಿದ್ದಾಗ ನಾವು ಪ್ಲೇನ್ ಎಕ್ಸ್ರೇಕ್ಕಿಂತ ಸ್ವಲ್ಪ ಹೈಯರ್ ಟೆಸ್ಟು CT ಸ್ಕ್ಯಾನಿಗೆ ಹೋಗಬೇಕಾಗತ್ತೆ, ಇಲ್ಲ MRI ಸ್ಕ್ಯಾನಿಗೆ ಹೋಗಬೇಕಾಗತ್ತೆ. ಆ ಎಕ್ಸ್ರೇದು ಡಯಾಗ್ನೋಸ್ಟಿಕ್ ಇದನ್ನೇ ಬೇರೆ ಇರುತ್ತೆ. ಬಟ್ ದೀಸ್ ಆರ್ ದ ಟೆಸ್ಟ್. ಇವಾಗ ಏನೂ ಇಲ್ಲಪ್ಪ, ಕೆಲವೊಂದು ಸತಿ ಬ್ಲಡ್ ಟೆಸ್ಟು ನಾರ್ಮಲ್ ಬರುತ್ತೆ, ಚೆಸ್ಟ್ ಎಕ್ಸ್ರೇನೂ ನಾರ್ಮಲ್ ಬರುತ್ತೆ. ಇವಾಗ ನಾವು ಹೇಳ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದರಲ್ಲಿ ಗೆಡ್ಡೆ ಇದೆ, ಬಟ್ ಪೇಷಂಟಿಗೆ ಏನೂ ಕಾಣಿಸಲ್ಲ, ಅದು ಒಂದೇ ಗೆಡ್ಡೆ. ಬಟ್ ಆ ಬ್ರೆಸ್ಟಲ್ಲಿ ಬಂದಿರೋ ಆ ಗೆಡ್ಡೆ ಕ್ಯಾನ್ಸರ್ ಹೌದೋ ಅಲ್ಲೋ ಅಂತ ಪ್ರೂವ್ ಮಾಡಬೇಕು, ಪರೀಕ್ಷಿಸಬೇಕು. ಆವಾಗ ಏನು ಮಾಡ್ತೀವಿ ನಾವು, ಒಂದು ಚೆಸ್ಟ್ ಎಕ್ಸ್ರೇ ಮ್ಯಾಮೋಗ್ರಫಿ ಅಂತ ಮಾಡ್ತೀವಿ. ಮ್ಯಾಮೋಗ್ರಫಿಯಲ್ಲಿ ಗೊತ್ತಾಗುತ್ತೆ. ಆದರೆ ಪ್ರತಿಯೊಂದು ಟೆಸ್ಟು 100% ಪ್ರೂಫ್ ಅಲ್ಲ, ಅದನ್ನು ಪಕ್ಕ ಪರಿಶೀಲಿಸಬೇಕಾಗತ್ತೆ. ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ. ಅಂದರೆ ಎವಿಡೆನ್ಸ್ ಬೇಕು ಅದಕ್ಕೆ, ಹೌದು ಇದು ಕ್ಯಾನ್ಸರ್ ಗೆಡ್ಡೆನೇ ಹೌದು ಅಂತ. ಅದಕ್ಕೆ ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ಬ್ರೆಸ್ಟ್ ಅಂತ ನಾವು ತಗೊಂಡಾಗ ಅಲ್ಲೊಂದು ಗೆಡ್ಡೆ ಇದೆ. ಬ್ರೆಸ್ಟಲ್ಲಿ ಬರೋ ಎಲ್ಲ ಗೆಡ್ಡೆಗಳು ಕ್ಯಾನ್ಸರ್ ಗೆಡ್ಡೆಗಳಲ್ಲ, ಹಾರ್ಮೋನಲ್ ವೇರಿಯೇಷನ್ನಿಗೂ ಗೆಡ್ಡೆಗಳು ಬರ್ತವೆ. ಸೊ ಆ ಗೆಡ್ಡೆಯನ್ನು ನೋಡಿದ ತಕ್ಷಣ ಅದಕ್ಕೊಂದು ಚಿಕ್ಕ ಸೂಜಿ ಹಾಕಿಬಿಟ್ಟು ಆ ಗೆಡ್ಡೆ ಕಣಗಳನ್ನು ತೊಗೊಂಡ್ಬಿಟ್ಟು ನಾವು ಅದಕ್ಕೆ ಸ್ಟೇನ್ ಮಾಡಿಬಿಟ್ಟು ನೋಡಿಬಿಟ್ಟು ಮೈಕ್ರೋಸ್ಕೋಪಲ್ಲಿ ಹೇಳ್ತೀವಿ, ಹೌದು ಇದು ಕ್ಯಾನ್ಸರ್ ಗೆಡ್ಡೆ, ಇಲ್ಲ ಇದು ಕ್ಯಾನ್ಸರ್ ಗೆಡ್ಡೆ ಅಲ್ಲ. ಇವಾಗ ಕೆಲವರು ಈಗಿನ ದಿನ ಮುಂಚೆ ಎಲ್ಲ ಒಂದು ಚಿಕ್ಕ ಸೂಜಿನ ಹಾಕಿಬಿಟ್ಟು ಟೆಸ್ಟ್ ಮಾಡ್ತಾ ಇದ್ವಿ ಬ್ರೆಸ್ಟ್ಗೆ. ಅಂದರೆ ಫೈನ್ ನೀಡಲ್ ಆಸ್ಪಿರೇಷನ್ ಅಂತೀವಿ. ಇಟ್ಸ್ ನಥಿಂಗ್ ಬಟ್ ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟಂಗೆನೇ ಪಾರ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು ಸೂಜಿ ಹಾಕಿಬಿಟ್ಟು ಅದರೊಳಗಿಂದ ಪುಟ್ಟದ ಇಷ್ಟು ಕಣಗಳು ತೊಗೊಂಡ್ಬಿಟ್ಟು ನೋಡ್ತಾ ಇದ್ವಿ. ಇವಾಗ ಬಯಾಪ್ಸಿ ಮಾಡ್ತಾರೆ. ಸೊ ಆ ಗೆಡ್ಡೆಯೊಳಗಿಂದ ಒಂದು ಚಿಕ್ಕದೊಂದು ಟಿಶ್ಯೂ ಅಂತ ತೊಗೊಂಡ್ಬಿಟ್ಟು ಸೂಜಿ ಹಾಕಿ ಅದನ್ನು ನಾವು ಸ್ಟಡಿ ಮಾಡಿ ಆ ಗೆಡ್ಡೆ ಕ್ಯಾನ್ಸರ್ ಗೆಡ್ಡೆ ಹೌದೋ ಅಲ್ಲವೋ ಅಂಥೇಳಿ ದೃಢಪಡಿಸ್ತೀವಿ. ಟಿಶ್ಯೂ ಅಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಬಯಾಪ್ಸಿ ಅಂತಾರೆ. ಬಯಾಪ್ಸಿ ಯಾಕೆ ಅಂತಂದರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ಮುಂಚೆ ನೀವು ಕೀಮೋಥೆರಪಿ ಅಂದರೆ ಇಂಜೆಕ್ಷನ್ಗಳನ್ನು ಕೊಡ್ಬೋದು. ಕೆಲವೊಂದು ಕ್ಯಾನ್ಸರ್ಗಳಿಗೆ ಸರ್ಜರಿನೇ ಮಾಡಬೇಕಾಗತ್ತೆ. ಕೆಲವೊಂದು ಕ್ಯಾನ್ಸರ್ಗಳಿಗೆ ಕರೆಂಟ್ ಥೆರಪಿ ಕೊಡಬೇಕಾಗತ್ತೆ, ಅಂದರೆ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಅದಕ್ಕೆ ಸರ್ಜರಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೀಮೋಥೆರಪಿ ಅಂತಂದರೆ ಇಂಜೆಕ್ಷನ್ಗಳಿಲ್ಲ. ಆದರೆ ಆ ಕಣಗಳು ಈ ಸಾಮಾನ್ಯ ಜನರು ಟ್ರೀಟ್ಮೆಂಟ್ ಕೊಟ್ಟರು ಅಂತ ಹೇಳ್ತಾರೆ. ಅದು ರೇಡಿಯೋ ಥೆರಪಿ ಕೊಟ್ಟರೆ ಕರಗತ್ತೆ. ಎಸ್ಪೆಷಲಿ ಈ ಗಂಟ್ಲಲ್ಲಿ ಬರೋ ಈ ಜೀದುಂಡೆಗಳು ಬರ್ತವೆ, ಇಲ್ಲ ಬಾಯಲ್ಲಿ ಬರೋ ಟ್ರಂಕ್ ಕ್ಯಾನ್ಸರು ಆಪ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಅವಾಗೆಲ್ಲ ಈ ರೇಡಿಯೋ ಥೆರಪಿ ಅಂತ ಕೊಡ್ತಾರೆ. ಹಾಗಾಗಿ ಅದು ಯಾವುದೇ ಟ್ರೀಟ್ಮೆಂಟ್ ಕೊಡೋ ಮುಂಚೆ ಅದನ್ನು ದೃಢೀಕರಿಸಬೇಕು, ಹೌದು ಈ ಕಾಯಿಲೆ ಹೌದು ಅಂತ. ಅದಕ್ಕೆ ಟಿಶ್ಯೂ ಡಯಾಗ್ನೋಸಿಸ್ ಅಂತ ನಾವು ಹೇಳ್ತೀವಿ, ಅದಕ್ಕೆ ಬಯಾಪ್ಸಿ. ಸೊ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು, ಬಿಗಿನಿಂಗಲ್ಲಿ ಆವಿಷ್ಕಾರಗಳು ಒಂದಾದ್ಮೇಲೆ ಬರ್ಲಿಕ್ಕೆ ಶುರು ಆದಮೇಲೆ ಮುಂಚೆ ಸರ್ಜರಿ ಮಾಡಿ ಆದಷ್ಟನ್ನು ಕಿತ್ತಿಸ್ಬಿಡ್ತಾಯಿದ್ರು. ಈಗ ಸರ್ಜರಿ ಮಾಡಲಿಕ್ಕೂ ಅವ್ರದ್ದೇ ಆದ ಒಂದು ಶಿಸ್ತಿದೆ, ಒಂದು ಪರಿಧಿ ಇದೆ, ಒಂದು ಡಿಸಿಪ್ಲಿನ್ ಇದೆ. ಸಾವಿರಾರು ಕೇಸುಗಳನ್ನು ಸ್ಟಡಿ ಮಾಡಿ ಅದನ್ನು ಡಾಕ್ಯುಮೆಂಟ್ ಮಾಡಿ ಆ ಪೇಷಂಟ್ಗಳನ್ನು ಫಾಲೋ ಮಾಡಿ ಅದರ ನಂತರ ಈ ಕ್ಯಾನ್ಸರಿಗೆ ಈ ಟ್ರೀಟ್ಮೆಂಟು ಉತ್ತಮ. ಅಂದರೆ ಈಗ ಬ್ರೆಸ್ಟ್ ಕ್ಯಾನ್ಸರ್ಗೆ ಹಾರ್ಮೋನಲ್ ಎಸ್ಸೆ ಅಂತ ಸ್ಟಡಿ ಮಾಡ್ತಾರೆ.
ಹೆಣ್ಣು ಮಕ್ಕಳಲ್ಲಿ ಸ್ರವಿಸುವಂಥ ಇಸ್ಟ್ರೋಜನ್ನು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳು ಸಹ ಕೆಲವೊಂದು ಸತಿ ಗೆಡ್ಡೆಯನ್ನು ಬೆಳೆಸಲಿಕ್ಕೆ ಪ್ರಚೋದಿಸ್ತವೆ. ಸೊ ಆ ಕಣಗಳನ್ನು ನಾವು ಟಿಶ್ಯೂ ಬಯಾಪ್ಸಿಯಲ್ಲಿ ಸ್ಟಡಿ ಮಾಡಿದರೆ ಅವರಿಗೆ ಅದನ್ನು ಆ್ಯಂಟಿಡೋಟ್ ಅಂದರೆ ಆ್ಯಂಟಿ ಇಸ್ಟ್ರೋಜನ್ ಟ್ರೀಟ್ಮೆಂಟ್ ಕೊಡಬಹುದಾ ಅಂತ ಟೆಸ್ಟ್ ಮಾಡಿ ಅದನ್ನು ಕೊಟ್ಬಿಟ್ಟು ಗೆಡ್ಡೆಯನ್ನು ಸ್ವಲ್ಪ ಚಿಕ್ಕದು ಮಾಡಿ ಇಂಜೆಕ್ಷನ್ ಕೊಟ್ಟು ಆಮೇಲೆ ಸರ್ಜರಿ ಮಾಡ್ಬೋದು. ಸೊ ಅದರ ಪರಿಧಿಯನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಹಾಗಾಗಿ ಬಯಾಪ್ಸಿ ಈಸ್ ಎ ಮಸ್ಟ್ ಫಾರ್ ಆಲ್ ದ ಕ್ಯಾನ್ಸರ್ಸ್ ಟು ಟೇಕ್ ಎ ಕಾಲ್ ವಾಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ಟು ಬಿ ಗಿವನ್. ಈಗ ಮೇಡಮ್, ನಮ್ಮ ಕೇಳುಗರಿಗೆ ಅರ್ಥ ಆಗುವಾಗೆ ಹೇಳೋದಾದ್ರೆ ಯಾವೆಲ್ಲ ಲಕ್ಷಣಗಳು ಅವರಲ್ಲಿ ಗೋಚರಿಸಿದ್ರೆ ಅವರು ತಕ್ಷಣ ಕ್ಯಾನ್ಸರ್ ಚಿಕಿತ್ಸೆಯನ್ನು ಮಾಡಬೇಕು ಅಂತ ತಾವು ಹೇಳ್ತೀರಾ? ನಾನು ಫಸ್ಟ್ ಬಾಯಿಂದ ಶುರು ಮಾಡ್ತೀನಿ. ಓರಲ್ ಕ್ಯಾನ್ಸರ್. ಓರಲ್ ಕ್ಯಾನ್ಸರಲ್ಲಿ ಬಿಳಿ ಮಚ್ಚೆ ಟೈಪ್ ಬರ್ಬೋದು, ರೆಡ್ ಆಗಿರ್ಬೋದು, ಇಲ್ಲ ಅಲ್ಸರ್ ಆಗಿರ್ಬೋದು, ಇಲ್ಲ ಸಣ್ಣ ಗುಳ್ಳೆ ಆಗಿರ್ಬೋದು, ಅಥವಾ ಏನೋ ಒಂದು ಬಣ್ಣ ಬದಲಿ ಆದಂಗೆ ಇರ್ಬೋದು, ಅಲ್ಸರ್ ಹೀಲ್ ಆಗದೆ ಇರ್ಬೋದು, ಅಥವಾ ಹಲ್ಲುಗಳು ಅವಾಗವಾಗ ಅಡ್ಡದಿಡ್ಡಿ ಹಲ್ಲುಗಳಿದ್ದು ಮೇಲಿನ ಮೇಲೆ ನಾಲ್ಗೆ ಮೇಲೋ ಇಲ್ಲ ಬಾಯಲ್ಲೋ ಅದು ಉಜ್ಜುತ್ತಾ ಇರ್ಬೋದು, ಅವಾಗ ಅಲ್ಲೊಂದು ಗಾಯ ಆಗಿರ್ಬೋದು. ಅವ್ರು ಅನ್ಕೋತಾರೆ ಇಲ್ಲ ನನ್ನ ಹಲ್ಲಿಂದ ಆಗಿದೆ ಅಂತೇಳಿ. ಸೊ ಇವೆಲ್ಲ ಲಕ್ಷಣಗಳು ಬಂದಾಗ ಅವರು ಡಾಕ್ಟರ್ ಹತ್ರ ಹೋಗ್ಬೇಕು. ಇದ್ರೂ ಕೆಲವೊಂದು ಸತಿ ಕಾಣಿಸ್ಕೊಂಡೇ ಇದ್ದಾಗ ಕತ್ತಲ್ಲಿ ಸಣ್ಣ ಸಣ್ಣ ಗಂಟೆಗಳಿರ್ತವೆ, ದಟ್ ಈಸ್ ನಾವು ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ಅಂತೀವಿ, ಅದು ಬಂದಾಗ್ಲೂ ತೋರಿಸ್ಕೋಬೇಕಾಗುತ್ತೆ. ಸೆಕೆಂಡು ಬ್ರೆಸ್ಟಲ್ಲಿ ನಾವು ಟ್ರಿಪಲ್ ಟೆಸ್ಟ್ ಅಂತ ಹೇಳ್ತೀವಿ. ಟ್ರಿಪಲ್ ಟೆಸ್ಟ್ ಅಂತಂದರೆ ಕ್ಲಿನಿಕಲ್ ಎಕ್ಸಾಮಿನೇಷನ್, ಬ್ರೆಸ್ಟ್ ಎಕ್ಸಾಮಿನೇಷನ್ ಆ್ಯಂಡ್ ಟೆಸ್ಟ್. ದಟ್ ಈಸ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತಂದರೆ ಒಂದು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೋಬೋದು. ಅದು ಅವರು ಡಾಕ್ಟ್ರಿಂದ ಅವರು ಕಲ್ತ್ಕೋಬಹುದು ಹೋದಾಗ ರೋಗಿ. ಯಾಕಂದರೆ ಕೆಲವೊಂದು ವೈಯಕ್ತಿಕ ಭಾಗಗಳಲ್ಲಿ ಎಸ್ಪೆಷಲಿ ನಾವು ಹೆಂಗಸರು ಯಾರೇ ಎಲ್ಲೇ ಇದ್ದರೂ ಹೋಗ್ಲಿಕ್ಕೆ ಸಂಕೋಚ, ಅದು ಮೇನ್ ಕಾರಣ ಆಗಿರುತ್ತೆ. ರೋಗ ವಾಸಿ ಮಾಡುವ ಮುಂಚೆ ರೋಗ ಪತ್ತೆ ಹಚ್ಚುವುದು ಒಳ್ಳೆಯದು. ವಾಸಿ ಮಾಡ್ಲಿಕ್ಕೆ ನಿಮಗೆ ತುಂಬ ಕಷ್ಟ ಆಗತ್ತೆ. ಬ್ರೆಸ್ಟಲ್ಲಿ ಎಕ್ಸಾಮಿನೇಷನ್ ಮಾಡಿ ಏನಾದ್ರು ಗಂಟು ಅಂತ ಡೌಟ್ ಬಂದರೆ ಅವ್ರು ಇಮ್ಮಿಡಿಯೇಟ್ ಡಾಕ್ಟ್ರ್ ಹತ್ರ ಹೋಗಿ ಅವ್ರ ಹತ್ರ ಟೆಸ್ಟ್ ಮಾಡಿಸ್ಕೊಂಡು, ಡಾಕ್ಟ್ರ್ ಹೇಳಿದ ತಕ್ಷಣ ಎಕ್ಸ್ರೇನೋ ಸೂಜಿ ಟೆಸ್ಟೋ ಬಯಾಪ್ಸಿ ಟೆಸ್ಟೋ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇವಾಗ ಲಂಗ್ ಕ್ಯಾನ್ಸರಿಗೆ ಅಂತ ಬಂದಾಗ ಮೇಲಿನ ಮೇಲೆ ಕೆಮ್ಮು ಬರ್ತಾನೆ ಇರುತ್ತೆ, ಜ್ವರ ಬರುತ್ತೆ, ಮೈಕೈ ನೋವು ಬರುತ್ತೆ, ಕೆಮ್ಮುಗಳು ನಿಲ್ಲೋದಿಲ್ಲ, ಏನೋ ತಗೊಂಡ ತಕ್ಷಣ ಸ್ವಲ್ಪ ದಿನ ನಿಂತ್ಕೊಂಡ್ಬಿಡುತ್ತೆ, ನಿಮೋನಿಯಾ ಅನ್ಕೋತಾರೆ, ಇಲ್ಲ ಥಂಡಿ ನೆಗಡಿ ಆಗಿದೆ ಅಂತಾರೆ. ಕಂಟಿನ್ಯೂಸ್ ಕೆಮ್ಮು ಮೇಲಿನ ಮೇಲೆ ಬರ್ತಾ ಇದ್ರೆ, ಇಲ್ಲ ಎಲ್ಲೋ ಒಂದು ರೀತಿ ರಕ್ತ ಕಾಣಿಸ್ಕೊಂಡಾಗ ಅವರು ಡಾಕ್ಟ್ರ್ ಹತ್ರ ಹೋಗಿ ಎಸ್ಪೆಷಲಿ CT ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಕರುಳಿನ ಕ್ಯಾನ್ಸರ್ ಬಂದಾಗ, ಈಗ ಜಠರದ ಕ್ಯಾನ್ಸರ್ ಬಂದಾಗ ಆ್ಯಸಿಡಿಟಿ ಪ್ರಾಬ್ಲಮ್ಗಳು ತುಂಬ ಇರ್ತವೆ. ಊಟ ಅವರಿಗೆ ನನಗೆ ಇವತ್ತು ಅದು ತಿಂದೆ ಆ್ಯಸಿಡ್ ಆಯಿತು, ನಂಗೆ ತಿನ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ತಿಂದ ತಕ್ಷಣ ವಾಸನೆ ಆಗುತ್ತೆ. ಅನ್ನನಾಳದ ಕ್ಯಾನ್ಸರ್ ಆದಾಗಲೂ ಅಷ್ಟೇ, ಮೇಲಿನ ಮೇಲೆ ಆ್ಯಸಿಡಿಟಿ ಪ್ರಾಬ್ಲಮ್ ಬರುತ್ತೆ. ಊಟ ಆದ ತಕ್ಷಣ ಸ್ವಲ್ಪ ಹೊತ್ತ ತಕ್ಷಣ ಇಳಿಯೋದೇ ಇಲ್ಲ, ವಾಂತಿ ಆಗಿಬಿಡುತ್ತೆ. ಜಠರದ ಕ್ಯಾನ್ಸರಲ್ಲೂ ಹಾಗೆ, ಊಟ ಮಾಡಲಿಕ್ಕಾಗಲ್ಲ, ಮೇಲಿನ ಮೇಲೆ ವಾಂತಿ ಆಗ್ತಾ ಇರುತ್ತೆ. ಅವ್ರು ಅನ್ಕೋತಾರೆ ಇಲ್ಲ ನನಗೆ ತುಂಬ ಚಿಂತೆ ಆಗಿದೆ, ತುಂಬ ಸ್ಟ್ರೆಸ್ ಆಗಿದೆ, ನನಗೆ ಆ್ಯಸಿಡಿಟಿ ಆಗಿದೆ ಅನಿಸುತ್ತೆ. ಸುಮ್ಮನೆ ಮೆಡಿಕಲ್ ಸ್ಟೋರ್ ಹತ್ರ ಆ್ಯಸಿಡಿಟಿ ಪ್ರಾಬ್ಲಮ್ ನುಂಗ್ತಾ ಇರ್ತಾರೆ ತಿಂಗಳಾನುಗಟ್ಲೆ. ಇದು ಮಾಡಬಾರ್ದು. 1-2-3 ಸತಿ ನೀವು ಫ್ಯಾಮಿಲಿ ಡಾಕ್ಟ್ರ್ ಹತ್ರನೇ ಹೋಗಿ ತೋರಿಸ್ಕೊಳ್ಳಿ. ಅದಕ್ಕೆ ಎಂಡೋಸ್ಕೋಪಿ ಅಂತ ಮಾಡ್ತಾರೆ. ಟೆಸ್ಟ್ಗಳು ಕಾಸ್ಟ್ ಇರ್ತವೆ, ಖರ್ಚು ಮಾಡ್ತವೆ. ಆದರೆ ನಾನೇನು ಅಡ್ವೈಸ್ ಮಾಡ್ತೀನಿ, ನಮ್ಮ ಬೇರೆ ಮೆಟೀರಿಯಲಿಸ್ಟಿಕ್ ಆಸೆಗಳನ್ನು ಪಕ್ಕಕ್ಕಿಟ್ಟು ಮನುಷ್ಯನು ತನ್ನ ಆರೋಗ್ಯಕ್ಕೆ ಬೇರೆಯವ್ರ ಮೇಲೆ ಅವಲಂಬನೆ ಆಗದೇ ಇದ್ದಂಗೆ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಸರಿಯಾಗಿ ಟೆಸ್ಟ್ ಮಾಡ್ಕೊಳ್ಳೋದು ಉತ್ತಮ ಅನಿಸುತ್ತೆ. ದೊಡ್ಡ ಕರುಳಿನ ಕ್ಯಾನ್ಸರ್ ಆದರೆ ಮಲಬದ್ಧತೆಯಲ್ಲಿ ವ್ಯತ್ಯಾಸ ಬರುತ್ತೆ. ರೆಗ್ಯುಲರ್ ಆಗಿ ಮಲಬದ್ಧತೆ ಮೋಷನ್ ಆದಾಗ ಕಾನ್ಸ್ಟಿಪೇಷನ್ ಆಗುತ್ತೆ, ಇಲ್ಲ ಮೇಲಿನ ಮೇಲೆ 2-3 ತಿಂಗಳಿಗೆ ಒಂದ್ಸತಿ ಲೂಸ್ ಮೋಷನ್ ಆಗ್ಬೋದು, ಇಲ್ಲ ಮಲದಲ್ಲಿ ರಕ್ತ ಹೋಗ್ಬೋದು. ಇವೆಲ್ಲ ಲಕ್ಷಣಗಳಿರುತ್ತೆ. ಸ್ಕಿನ್ನಲ್ಲಾದರೆ ಗೆಡ್ಡೆ ಮಚ್ಚೆ ಇರುತ್ತೆ, ಯಾವಾಗಲೂ ಹುಟ್ಟಿಂದ ಅದು ಮಚ್ಚೆ ಅಂತ ಬಿಟ್ಬಿಡ್ತೀರಾ. ಆ ಮಚ್ಚೆ ಒಂದೇ ಸತಿ ದೊಡ್ಡದಾಗತ್ತೆ, ಅದು ಗೊತ್ತಾಗಲ್ಲ, ಇಲ್ಲ ಅದು ಮಚ್ಚೆ ಇತ್ತು ಹೋಯ್ತು, ಈಗೆಲ್ಲೋ ಅದಕ್ಕೆ ಹತ್ಕೊಂಡಿದ್ದೆ ದೊಡ್ಡದಾಗಿದೆ ಅಂತ ಹೇಳ್ತಾರೆ. ಅದು ಸರಿಯಲ್ಲ. ಸೊ ಏನೇ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡಿದಾಗ ವೈದ್ಯರ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ. ಆಯಾ ಅಂಗಾಂಗಗಳಿಗೆ ಅದರದ್ದೇ ಆದ ಗುಣಲಕ್ಷಣಗಳಿರ್ತವೆ. ಈಗ ಲಿವರ್ದು ಜಾಂಡಿಸ್ ಆಗತ್ತೆ, ಜಾಂಡಿಸ್ ಹಲವಾರು ಕಾರಣಗಳಿಂದಾಗತ್ತೆ. ಕಡೆಯದಾಗಿ ತಮ್ಮ ಒಂದು ಜುಲೇಖಾ ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಯಾವೆಲ್ಲ ವ್ಯವಸ್ಥೆಗಳು ಈ ರೋಗ ಪತ್ತೆ ಅಥವಾ ರೋಗ ನಿಧಾನ ಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ ಇದೆ? ಜುಲೇಖಾ ಕ್ಯಾನ್ಸರ್ ಘಟಕದಲ್ಲಿ ಕಿದ್ವಾಯಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿವೆ.
ಇದು ಟಾಟಾ ಟ್ರಸ್ಟಿನ ಫಂಡಿನಿಂದ ಕಟ್ಟಿದ ಆಸ್ಪತ್ರೆಯಾಗಿ ಸಂಯೋಜನೆಯಲ್ಲಿ ಕಟ್ಟಿದ ಆಸ್ಪತ್ರೆಗಿಂದ ಎಸ್ಪೆಷಲಿ ರೇಡಿಯೋಥೆರಪಿ ಯೂನಿಟ್ ಅದರಲ್ಲೂ ಚೆನ್ನಾಗಿದೆ. ನಮ್ಮಲ್ಲಿ ಎಲ್ಲ ಟ್ರೀಟ್ಮೆಂಟ್ ವ್ಯವಸ್ಥೆಗಳು ಚೆನ್ನಾಗಿದ್ದಾವೆ, ಎಲ್ಲ ಡಯಾಗ್ನೋಸ್ಟಿಕ್ ವ್ಯವಸ್ಥೆಗಳು ಚೆನ್ನಾಗಿದ್ದಾವೆ. ಒಂದೇ ಒಂದು ನಾವು ಇವಾಗ ಮುಂದುವರಿತಾ ಇರೋದು ಯಾವುದು ಅಂತಂದರೆ ಜೀನ್ ಟೆಸ್ಟ್ ಅಂತ ಹೇಳ್ತೀವಿ. ಅಂದರೆ ಕೆಲವೊಂದು ನಿಖರವಾಗಿ ಹೆಸರು ಕೊಡಲಿಕ್ಕೆ ನಾನಂದರೆ ಜೀವ ಕಣಗಳಲ್ಲಿ ಜೀವ ತಂತುವಿನಲ್ಲಿ ವ್ಯತ್ಯಾಸ ಆಗಿ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಆ ಜೀವ ತಂತುವಿನ ಟೆಸ್ಟ್ಗಳು ಅವು ಸಹ ನಮ್ಮಲ್ಲಿ ಇವಾಗ ಬರ್ತಾ ಇದ್ದಾವೆ. ಬೇಸಿಕ್ ಎಲ್ಲ ಟೆಸ್ಟ್ಗಳು ನಮ್ಮಲ್ಲಿದ್ದಾವೆ. ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಂತೀವಿ, ಅಂದರೆ ಆಯಾ ಜೀವ ಕ್ಯಾನ್ಸರ್ ಕಣಗಳನ್ನು ಪತ್ತೆ ಹಚ್ಚುವ ಟೆಸ್ಟ್ ಆಗಲಿ, ಇಲ್ಲ ಬಯಾಪ್ಸಿ ಟೆಸ್ಟ್ ಆಗಲಿ, ಇಲ್ಲ ಸರ್ಜರಿ ಮಾಡಾದಮೇಲೆ ಸ್ಟೇಜ್ಗಳನ್ನು ಹೇಳುವಂಥ ನಮ್ಮದು ಹಿಸ್ಟೋಪೆಥಾಲಜಿ ಟಿಶ್ಯೂ ಟೆಸ್ಟ್ ಆಗಲಿ, ಎಕ್ಸ್ರೇ, ನಮ್ಮಲ್ಲಿ ಪೆಟ್ ಸ್ಕ್ಯಾನ್ಗಳು ತುಂಬ ಅಗ್ಗವಾಗಿ ನಾನು ಚೀಫ್ ಡೈರೆಕ್ಟರ್ ಡಾಕ್ಟರ್ ವಿಜಯ್ ಕುಮಾರ್ ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಮುಂಚೆ ಡೈರೆಕ್ಟರ್ ಆಗಿದ್ದರು ಕಿದ್ವಾಯಿಲಿ, ಇಲ್ಲಿಗೆ ಬಂದಮೇಲೆ VC ಆದಮೇಲೆ ಅವರೇ ಈ ಕ್ಯಾನ್ಸರ್ ಘಟಕಗಳು ಎನಪೋಯ ಸಂಸ್ಥೆಯ ಜೊತೆಗೆ ಕಟ್ಟಿದ್ದಾರೆ. ಅದ್ರ ಪ್ರಕಾರ, ಅವರ ಇಷ್ಟದ ಪ್ರಕಾರ, ಅವರ ಗುರಿಯ ಪ್ರಕಾರ ಎಲ್ಲ ಕ್ಯಾನ್ಸರ್ ಪೇಷಂಟಿಗೂ ಈ ಸುಲಭವಾಗಿ ಟ್ರೀಟ್ಮೆಂಟ್ ಸಿಗಬೇಕು. ಆ ನಿಟ್ಟಿನಲ್ಲಿ ಈವನ್ ನಮ್ಮಲ್ಲಿ ಪೆಟ್ ಸ್ಕ್ಯಾನ್ ಸಹ ತುಂಬ ಸುಲಭ ದರದಲ್ಲಾಗತ್ತೆ. ನೀವು ಬ್ಯಾಂಗ್ಳೂರು ಅಂಥ ಊರುಗಳಿಗೆ ಹೋದರೆ ಅದು 20-25 ಸಾವಿರ ಖರ್ಚಲ್ಲಾದರೆ ನಮ್ಮಲ್ಲಿ 9-10 ಸಾವಿರದಲ್ಲಿ ಆ ಟೆಸ್ಟ್ಗಳನ್ನು ಮಾಡ್ತಾರೆ. ಮಂಗಳೂರಲ್ಲಿ 2-3 ಸಂಸ್ಥೆಗಳು ಇದ್ದಾವೆ. ನಮ್ಮಲ್ಲಿ BPL ಆಗಲಿ, ಆಯುಷ್ಮಾನ್ ಆಗಲಿ, ಕೆಲವು ಇನ್ಶೂರೆನ್ಸ್ಗಳು, ಎಲ್ಲ ವ್ಯವಸ್ಥೆಗಳು ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ನಮ್ಮದು ಜುಲೇಖಾ ಇನ್ಸ್ಟಿಟ್ಯೂಟ್ನಲ್ಲಿ ಕ್ಯಾನ್ಸರಿಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆಗಳು, ಎಲ್ಲ ಟ್ರೀಟ್ಮೆಂಟ್ಗಳು, ಎಲ್ಲ ಡಯಾಗ್ನೋಸ್ಟಿಕ್ ವ್ಯವಸ್ಥೆಗಳು ಸಿಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನಾನೊಂದು ಹೇಳಲು ಇಷ್ಟಪಡ್ತೀನಿ. ಈ ಬ್ರಹ್ಮಾವರ ತಾಲೂಕಿನಲ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತೇಳಿ ನಾವು ಹಮ್ಮಿಕೊಂಡಿದ್ದೇವೆ. ಇದು ಎನಪೋಯ ಯೂನಿವರ್ಸಿಟಿ ಮತ್ತು ಅಜೀಂ ಪ್ರೇಮ್ಜಿ ಫಿಲಾಂಥ್ರಪಿಕ್ ಫೌಂಡೇಶನಿಂದ ಜಿಲ್ಲಾ ಘಟಕದ ಆರೋಗ್ಯ ಘಟಕದ ಜೊತೆಗೆ ಸಂಯೋಜನೆಯಲ್ಲಿ ಒಂದು 2ರಿಂದ 3 ವರ್ಷದ ಒಂದು ಪ್ರಾಜೆಕ್ಟ್ ಅಂತ ಇಟ್ಕೊಂಡಿದ್ದೀವಿ. ನಮ್ಮ ದೇಹ ಏನು ಅಂತಂದರೆ ಕಮ್ಯುನಿಟಿ ಸಮುದಾಯದಲ್ಲಿ ಪ್ರತಿಯೊಬ್ಬರಿಗೂ ಕ್ಯಾನ್ಸರ್ ಸ್ಕ್ರೀನಿಂಗಲ್ಲಿ ಅಳವಡಿಸಿ ಕ್ಯಾನ್ಸರ್ ಸ್ಕ್ರೀನಿಂಗನ್ನು ಮಾಡುವಂಥದ್ದು ಒಂದು ಕಾರ್ಯಕ್ರಮವಿದೆ. ಬ್ರಹ್ಮಾವರ ತಾಲೂಕಿನವರು ಎಲ್ಲರೂ ನಾಗರಿಕರು ಸಹಕರಿಸಬೇಕಾಗಿ ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಧನ್ಯವಾದಗಳು ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.